ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಮತ್ತೊಂದು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಜೊತೆ ಬಂದಿದ್ದೇನೆ. ಅದು ಏನಪ್ಪ ಅಂತಂದರೆ ರವೆ ದೋಸೆ. ರವೆ ದೋಸೆ ಮಾಡೋದಕ್ಕೆ ಇಲ್ಲಿ ನಾನು 1 ಬೌಲಷ್ಟು ರವೆ ತೊಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜ್ ರವೆನೇ ನಾನು ತೊಗೊಂಡಿದ್ದೀನಿ. ಅಥವಾ ನೀವು ಚಿರೋಟಿ ರವೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ರವೆನ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಸರಿ ವಾಶ್ ಮಾಡ್ಕೋತಾ ಇದ್ದೀನಿ. ಬನ್ಸಿ ರವೆನ ಇದಕ್ಕೆ ಯೂಸ್ ಮಾಡ್ಬೋದಾ ಅಂತ ಕೇಳ್ಬೋದು. ದಯವಿಟ್ಟು ಬೇಡ, ಅದು ಚೆನ್ನಾಗಿ ಅಷ್ಟು ದೋಸೆ ಚೆನ್ನಾಗೂ ಬರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಮೀಡಿಯಮ್ ಸೈಜು ಅಥವಾ ಚಿರೋಟಿ ರವೆ ಇದೆರಡರಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕುವಂಥ ಅವಶ್ಯಕತೆಯೂ ಇಲ್ಲ, ತುಂಬ ಕ್ವಿಕ್ಕಾಗಿ ಬೇಗ ಆಗುತ್ತೆ. ಈಗ ನೋಡಿ, ಒಂದು ಸಾರಿ ನಾನು ನೀಟಾಗಿ ರವೆನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ನಾನು ನೆನೆಸಿಡ್ತಾ ಇದ್ದೀನಿ. 1 ಗ್ಲಾಸಷ್ಟು ನೀರನ್ನ ತೊಗೊಂಡು ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ನಾವು ನೆನೆಯೋದಕ್ಕೆ ಇಟ್ಬಿಡಬೇಕು. ಆಗ ಹಿಟ್ಟು ತುಂಬ ಅಂದರೆ ರವೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಆನಂತರ ನಾವು ದೋಸೆಗೆ ಬಳಸಿದಾಗ ಅದು ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ನಾನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಆಗಲೇ ನಾನು ಹೇಳಿದಾಗೆ ಏನೂ ಬಳಸೋ ಅವಶ್ಯಕತೆ ಇಲ್ಲ. ರವೆ, ಉಪ್ಪು, ನೀರು ಇದಿಷ್ಟು ಹಾಕಿದ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೀವು ಅನ್ಕೋಬೋದು ಅನ್ನ ಏನು ಬಳಸಲಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರಲ್ಲ. ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದಕ್ಕೆ ಅಕ್ಕಿ ಹಿಟ್ಟು ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ರವೆನ ಆರಾಮ್ಸೆ ದೋಸೆಗೆ ರೆಡಿ ಮಾಡ್ಕೊಂಡು ದೋಸೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನೆಂದಿದ್ದು ಆಗಿದೆ, ಅರ್ಧ ಗಂಟೆ ಆಗಿತ್ತು. ಸೊ ಹಾಗಾಗಿ ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ, ನೆನೆಸಿರುವಂತಹ ರವೆನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಅದರ ನೀರನ್ನು ಕೂಡ ಇದಕ್ಕೆ ಹಾಕಬೇಡಿ. ಸೊ ನೀರು ಸಪ್ರೇಟು ಮತ್ತು ರವೆ ಸಪ್ರೇಟು ಮಾಡಿ ಇದಕ್ಕೆ ಹಾಕೋಬೇಕು. ಈಗ ನಾನು ಸ್ವಲ್ಪನೇ ತೆಗೆದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ರುಬ್ಕೊಂಡ್ರೆ ಆಯಿತು, ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇದು ನಾನು ತೋರಿಸ್ತಿರುವಂತಹ ಇಂಗ್ರೀಡಿಯೆಂಟ್ಸ್ ಬಂದು ಒಂದು 2-3 ಜನಕ್ಕೆ ಆಗುವಷ್ಟು. ನೋಡ್ತಾ ಇದ್ರಲ್ಲ, ಉಪ್ಪು ಕೂಡ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಅದು ನೆಂದಿರುತ್ತೆ. ಸೊ ಹಾಗಾಗಿ ನಾವು ಹಂಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಬುತ್ತೆ. ಇದು ಒಂದು 2-3 ಜನಕ್ಕೆ ಆಗುವಂಥದ್ದು. ಒಂದು 8-10 ದೋಸೆಗಳು ಆಗುತ್ತೆ. ಸೊ ಈಗ ರುಬ್ಬಿದ್ದು ಆಗಿದೆ. ಇದನ್ನು ನಾನು ಅದೇ ನೀರು ಸೋಸಿ ತೊಗೊಂಡಿದ್ನಲ್ಲ ರವೆ, ಅದೇ ನೀರಿಗೆ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀರು ನಾವು ಹಾಗೆ ಹಾಕಿದ್ರೆ ದೋಸೆ ಹಿಟ್ಟು ತೆಳ ಆಗ್ಬೋದು ಅಂತ ನೀವು ಅನ್ಕೋಬೋದು. ಏನೂ ಆಗಲ್ಲ, ಅದು ಕರೆಕ್ಟ್ ಪರ್ಫೆಕ್ಟಾಗಿ ಅಳತೆ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರಿಂದ ತೆಗೆದು ಹಿಟ್ಟನ್ನು ಡೈರೆಕ್ಟು ಅದಕ್ಕೆ ಹಾಕೋತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡಿದ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇದಕ್ಕೆ ನೀವು ಕೆಂಪು ಚಟ್ನಿ ಮಾಡ್ಕೋಬೋದು, ಅಥವಾ ಇದು ಕಡಲೆಕಾಯಿ ಚಟ್ನಿ ಬರುತ್ತಲ್ಲ ಅದನ್ನು ಮಾಡ್ಕೋಬೋದು, ಈರುಳ್ಳಿ ಚಟ್ನಿ, ಯಾವುದಾದ್ರೂ ಒಂದು ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಬೇಗ ಏನು ತಿಂಡಿ ಮಾಡೋದಪ್ಪ ಅಂತ ಇದ್ದಾಗ ನಾವು ಈ ಥರ ಒಂದು ಮಾಡಿಕೊಂಡ್ರೆ ತುಂಬಾ ಫಾಸ್ಟಾಗಿ ಬೇಗ ಮಾಡ್ಕೋಬೋದು. ಸೊ ಈಗ ನೋಡ್ತಾ ಇದ್ದೀರಲ್ಲ, ದೋಸೆ ತವಾನು ಕಾದಿತ್ತು. ಈಗ ನಾನು ಒಂದೊಂದೇ ದೋಸೆಗಳನ್ನ ನಾನು ಮೀಡಿಯಮ್ ಆಗಿ ಹಾಕೋತಾ ಇದ್ದೀನಿ. ನೀವು ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ತೆಳ್ಳಗೂ ಇನ್ನೂ ಹಾಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಒಂದು ಚೂರು ಕಿತ್ತೋಗೋದಿಲ್ಲ ದೋಸೆ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ರಫ್ ಆಗಿರಲ್ಲ, ಸ್ಮೂತಾಗೇ ಇರುತ್ತೆ. ನೀವು ಆರಾಮ್ಸೆ ಬೆಳಿಗ್ಗೆ ಮಾಡಿ ಕೂಡ ಮಧ್ಯಾಹ್ನ ಕೂಡ ನೀವು ತಿನ್ಬೋದು. ಅದೇನೋ ರಫ್ ಆಗೋದು, ಗಟ್ಟಿ ಆಗೋದು ಆ ಥರ ಏನೂ ಆಗಲ್ಲ. ನೀವು ಯಾವುದೇ ಉದ್ದಿನ ಬೇಳೆ ಆಗಲಿ, ಮೆಂತ್ಯ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಡಯಟ್ ಮಾಡೋರಿಗೂ ಕೂಡ ಇದು ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಈಗ ನಾವು ಯಾವಾಗಲೂ ಉಪ್ಪಿಟ್ಟು ತಿನ್ನೋದು ಅದು ಬೋರ್ ಆಗಿರುತ್ತೆ. ಸೊ ಹಾಗಾಗಿ ರವೆ ಬಳಸೇ ನಾವು ಈ ಥರ ದೋಸೆನೂ ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಆರಾಮಾಗಿ ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ, ನಾನು ಒಂದು ಕಡೆ 1 ನಿಮಿಷಗಳ ಕಾಲ ಬೇಯಿಸಿದೆ, ಮತ್ತು ಇನ್ನೊಂದು ಕಡೆ 1 ನಿಮಿಷಕ್ಕೆ ಬೇಯಿಸಿದ್ರೆ ದೋಸೆ ರೆಡಿ ಆಯಿತು. ಇದೇ ಥರ ಎಲ್ಲ ದೋಸೆಗಳನ್ನೂ ಮಾಡಿಕೊಂಡ್ರೆ ಸರ್ವ್ ಮಾಡೋದಕ್ಕೆ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಚೂರು ಅಂಟಿಲ್ಲ, ಕಿತ್ತೋಗಿಲ್ಲ, ಏನೂ ಇಲ್ಲ. ಆರಾಮ್ಸೆ ಬಿಸಿ ಬಿಸಿ ರವೆ ದೋಸೆ, ಕಡಲೆಕಾಯಿ ಚಟ್ನಿ ಮಾಡಿದ್ದೆ. ಸೊ ಅದ್ರ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನಿಮಗೂ ಇದು ಲೈಕ್ ಆಯಿತು ಅಂತ ಅನ್ಕೋತೀನಿ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್.